ಮತ್ತು ನಾವು ಕೇಳ್ತಾ ಇರೋದು ಬರೇ ಸಿದ್ದರಾಮಯ್ಯ ಅವ್ರದ್ದು ಮಾತ್ರ ಹೇಗೆ ಹೊರಗೆ ಬಂತು, ಬೇರೆಯವ್ರದ್ದು ಯಾಕೆ ಬಂದಿಲ್ಲ? ಯತ್ನಾಳ್ ಅವರು ಭಾಳ ಸ್ಪಷ್ಟವಾಗಿ ಪದೇ ಪದೇ ಹೇಳ್ತಾ ಇದ್ದಾರೆ, ನಿನ್ನೆನೂ ಹೇಳಿದ್ರು, ಇವತ್ತು ಹೇಳ್ತಾ ಇದ್ರು. ಇಲ್ಲಿ ಹಳ್ಳಿಯಿಂದ ದಿಲ್ಲಿ ತನಕ ಯತ್ನಾಳ್ ಅವ್ರು ಏನು ಹೇಳ್ತಾ ಇರೋದು, BS ಯಡಿಯೂರಪ್ಪ ಅವರು ಮತ್ತು BY ವಿಜೇಂದ್ರ ಅವರು ಭ್ರಷ್ಟರು, ಅವರ ದುಡ್ಡೇನಿದೆ ಮೊರೇಷಿಯಸ್ನಲ್ಲಿ ದುಬೈನಲ್ಲಿದೆ. ವಿಜೇಂದ್ರ ಅವರ ಅಫಿಡವಿಟ್ನಲ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಅಂತ ಅವರೇ ಸ್ವತಃ ಘೋಷಣೆ ಮಾಡಿದ್ದಾರೆ, ECIR ಇದೆ ಅಂತ ವಿಜೇಂದ್ರ ಅವರೇ ಒಪ್ಕೊಂಡಿದ್ದಾರೆ ಅವ್ರ ಅಫಿಡವಿಟ್ನಲ್ಲಿ. ಆ ದಾಖಲೆಗಳು ಯಾಕೆ ಬರ್ತಾ ಇಲ್ಲ? ಹೇಮಂತ್ ಶರ್ಮಾ ಬಿಸ್ವಾಸ್ದು ಯಾಕೆ ಹೊರಗೆ ಬರ್ತಾ ಇಲ್ಲ? ಅಜಿತ್ ಪವಾರ್ದು ಯಾಕೆ ಬರ್ತಾ ಇಲ್ಲ? ಚಂದ್ರಬಾಬು ನಾಯ್ಡು ಅವ್ರದ್ದು ಯಾಕೆ ಲೀಕ್ ಆಗಿಲ್ಲ? ಮುಕುಲ್ ರಾಯ್ ಅವ್ರದ್ದು ಯಾಕೆ ಲೀಕ್ ಆಗಿಲ್ಲ? ಇವ್ರದ್ದೆಲ್ಲರದು ಯಾಕೆ ಪಬ್ಲಿಕ್ ಡೊಮೇನ್ನಲ್ಲಿಲ್ಲ? ಬರೀ ಕಾಂಗ್ರೆಸ್ ಲೀಡರ್ಗಳದ್ದು, ಸಿದ್ದರಾಮಯ್ಯ ಅವ್ರದ್ದು ಮಾತ್ರ ಹೇಗಿರ್ತದೆ? ಮಾನ್ಯ ಗೃಹ ಸಚಿವರು ಹೇಳ್ದಂಗೆ ಇಟ್ ಈಸ್ ವೆರಿ ಕ್ಲಿಯರ್, BJP ಅವರ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಏನೆಂದರೆ, ಯಾವಾಗ ಬ್ಯಾಕ್ ಫುಟ್ನಲ್ಲಿರ್ತಾರೆ, ಯಾವಾಗ ಅವರ ಅಸ್ತಿತ್ವ ಪ್ರಶ್ನೆ ಬರ್ತಾರೆ, ಈ ಎಲ್ಲ ಏಜೆನ್ಸಿಗಳಿಗೆ ಚೂ ಬಿಡ್ತಾರೆ. ಈಗಾಗಲೇ ಏನು 3-0 ಮೊನ್ನೆ ನಡೆದಂಥ ಬೈ ಎಲೆಕ್ಷನ್ನಲ್ಲಿ ಒಂದು ಗೆಲ್ಲಕ್ಕಾಗಿಲ್ಲ ಅವ್ರ ಕಡೆಯಿಂದ. ಹೈಕಮಾಂಡಿಗೆ ಏನು ಮುಖ ತೋರ್ಸೋಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಇದನ್ನು ಹೋಗಿ ಕೈಕಾಲು ಬಿದ್ದು ಮಾಡಿಸ್ಕೊಂಡು ಬಂದಿರೋದು. ನನಗೇನೋ ಡೆಲ್ಲಿಗೆ ಹೋಗಿರೋದು ಸರ್, ಇವ್ರ ಭಿನ್ನಾಭಿಪ್ರಾಯ ಸೆಟಲ್ ಮಾಡೋಕ್ಕಲ್ಲ, ಇದನ್ನು ಏನಾದರೂ ಮಾಡಿ ನಮಗೆ ಸೆಷನ್ ಬರ್ತಾ ಇದೆ, ನಮ್ಮ ಗೌರವ ಉಳಿಸಿ ಅಂದ್ಬಿಟ್ಟು ಇದು ಹೋಗಿ ಕೈಕಾಲು ಬಿದ್ದು ಮಾಡಿಸ್ಕೊಂಡಿರ್ಬೇಕು ಅನ್ಸುತ್ತೆ ಇದು. ಯಾಕಂದರೆ BJP ಅವರು ಇದನ್ನು ಭಾಳ ಚೆನ್ನಾಗಿ ಮಾಡ್ತಾರೆ. ಅಟೆನ್ಷನ್ ಡಿವಿಯೇಷನ್ ಟ್ಯಾಕ್ಟಿಕ್ಸ್ ಅಂತ ನಾವೇನು ಹೇಳ್ತೀವಿ, ಇಶ್ಯೂನ ಡಿವಿಯೇಟ್ ಮಾಡೋಕ್ಕೆ ಭಾಳ ಚೆನ್ನಾಗಿ ಬರ್ತದೆ ಅವರಿಗೆ. ಇಲ್ಲಿ ಆ BJP ಸಂಘಟನೆ ಒಡೆದು 100 ಕಡೆ ಹರಡ್ತಾ ಇದೆ. BJP ಅವರ ಮನೆ ಒಂದು 3 ಅಲ್ಲ 100 ಬಾಗಿಲು ಆಗಿಬಿಟ್ಟಿದೆ ಇವಾಗ. ಕರೋನಾ ಸ್ಕ್ಯಾಮ್ನಲ್ಲಿ ಯಡಿಯೂರಪ್ಪ ಅವರಿಗೆ ಮತ್ತು ಶ್ರೀರಾಮುಲು ಅವರಿಗೆ ಪ್ರಾಸಿಕ್ಯೂಟ್ ಮಾಡಬೇಕು ಅಂದ್ಬಿಟ್ಟು ವರದಿ ಬಂದಿದೆ. ಇವೆಲ್ಲನೂ ಡಿವಿಯೇಟ್ ಮಾಡಲಿಕ್ಕೆ, ಕರೋನಾ ಸ್ಕ್ಯಾಮಿಂದ ಇರ್ಬೋದು, ಪಾಕ್ಸೋ ಸ್ಕ್ಯಾಮಿಂದ ಇರ್ಬೋದು, ಇವೆಲ್ಲನೂ ಡಿವಿಯೇಟ್ ಮಾಡೋಕ್ಕೆ ಇದು ಮಾಡ್ತಾ ಇರೋದು. ದಿಸ್ ಲೀಕ್ ಬೈ ED ಈಸ್ ಹೈಲಿ ಪೊಲಿಟಿಕಲಿ ಮೋಟಿವೇಟೆಡ್. ಇದನ್ನು ನಾವು ಇವರೇನು ರಾಜಕೀಯವಾಗಿ ಇವ್ರು ಮಾಡ್ತಾ ಇದ್ದಾರೆ, ವಿ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಪೊಲಿಟಿಕಲಿ ಆ್ಯಸ್ ವೆಲ್ ಆ್ಯಸ್ ಲೀಗಲಿ. ಪೀಪಲ್ ಇದೇನು ಆಗಲೇ ಕರ್ನಾಟಕದ ಜನರು BJP ಅವರ ಡಿವಿಸಿವ್ ಪಾಲಿಟಿಕ್ಸ್ ಏನು ಕೋಮದ ವಿಷ ಬೀಜವನ್ನು ಬಿತ್ತಾ ಇದ್ದಾರೆ, ಆ ರಾಜಕೀಯವನ್ನು ತಿರಸ್ಕಾರ ಮಾಡಿದ್ದಾರೆ. ಆರ್ಥಿಕ ಸಮಾನತೆ ಪರವಾಗಿ ನಮಗೆ ಮತ ನೀಡಿದ್ದಾರೆ, ಸಂವಿಧಾನದ ಪರವಾಗಿ ಮತ ನೀಡಿದ್ದಾರೆ, ಗ್ಯಾರಂಟಿಯ ಪರವಾಗಿ ನಮಗೆ ಮತ ನೀಡಿದ್ದಾರೆ. ಇದನ್ನು ಸಹಿಸ್ಕೊಳ್ಳಾರದೆ ಇವತ್ತು BJP ಅವರು ಈ ರಿಪೋರ್ಟನ್ನು ಸೆಲೆಕ್ಟಿವ್ ಆಗಿ ಕೆಲವು ಮೀಡಿಯಾ ಲೀಕ್ ಮಾಡಿ, ಇದು ಫ್ಯಾಬ್ರಿಕೇಟೆಡ್ ರಿಪೋರ್ಟ್, ಇದು ಯಾವ ರಿಪೋರ್ಟ್ ನಾವು ಒಪ್ಕೊತಾ ಇಲ್ಲ ಏನಿಲ್ಲ, ಈ ಫ್ಯಾಬ್ರಿಕೇಟೆಡ್ ರಿಪೋರ್ಟನ್ನು ಇವರು ಇವತ್ತು ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ನಾವು ಖಂಡಿತವಾಗಿ ಇದಕ್ಕೂ ಒಂದು ಇನ್ವೆಸ್ಟಿಗೇಷನ್ ಆಗಬೇಕಾಗ್ತದೆ. ಸೊ ಆದ್ದರಿಂದ ಪೀಪಲ್ ಆಲ್ರೆಡಿ ಹ್ಯಾವ್ ರಿಜೆಕ್ಟೆಡ್ BJP's ಡಿವಿಸಿವ್ ಪಾಲಿಟಿಕ್ಸ್. ವಿ ವಿಲ್ ಟ್ಯಾಕಲ್ ದಿಸ್ ಲೀಗಲಿ ಆ್ಯಂಡ್ ಪೊಲಿಟಿಕಲಿ. ನಾವು ಹೇಳ್ದಂಗೆ ಸಂವಿಧಾನ ನಮ್ಮ ಪರವಾಗಿದೆ, ಜನರು ನಮ್ಮ ಪರವಾಗಿದ್ದಾರೆ. ನಾಳೆ ಹಾಸನದಲ್ಲಿ ಏನು ಒಂದು ಜನಕಲ್ಯಾಣ ಸಮಾವೇಶ ನಡೀತಾ ಇದೆ, ಅಲ್ಲೇ ಜನರು ಅವರ ಕೂಗಿನಿಂದ ಅಲ್ಲಿ ಎಷ್ಟು ಜನ ಸೇರ್ತಾರೆ, BJPಗೆ ಅಲ್ಲೇ ಸ್ಪಷ್ಟವಾದಂಥ ಸಂದೇಶ ಸಿಗುತ್ತೆ. 2028ರಲ್ಲೂ ಕೂಡ BJP ಏನೇ ತಿಪ್ಪರ್ಲಾಗ ಹಾಕಿದ್ರು ಕರ್ನಾಟಕದಲ್ಲಿ ವಾಪಸ್ಸು ಅಧಿಕಾರಕ್ಕೆ ಬರೋದಿಲ್ಲ. ಇವೆಲ್ಲನೂ ಕೂಡ ನಿಮ್ಮ BJP ವರ್ಸಸ್ BJP, ನಿಮ್ಮ ಪಾಕ್ಸೋ, ನಿಮ್ಮ ಕರೋನಾ, ನಿಮ್ಮ ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ಲು, ನಿಮ್ಮ ಬೋವಿ ಅಭಿವೃದ್ಧಿ ನಿಗಮದ್ದು ಸ್ಕ್ಯಾಮ್ಗಳು, ನಿಮ್ಮ KKRDB ಸ್ಕ್ಯಾಮ್ಗಳು, ಇವೆಲ್ಲನೂ ಮುಚ್ಚಾಕಲಿಕ್ಕೆ ಕೈಕಾಲು ಬಿದ್ದು ಕೇಂದ್ರ ನಾಯಕರ ಹತ್ರ ಇದು ಮಾಡಿಸ್ಕೊಂಡು ಬರ್ತಾ ಇರೋದು. ಜನರು ಮುಂದೆ ಬರುವ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಮಾನ್ಯ